ಬಟ್ ನೀವೇನಾರು ಎಂಟ್ರೆನ್ಸ್ ಎಕ್ಸಾಮ್ ಆ ಥರ ಈ ಥರ ಕೊಡ್ತೀರಾ ನಿಮ್ಮಲ್ಲಿ ಸೇರಬೇಕು ಅಂದರೆ ಹಂಗೇನಾರು ಇದೆಯಾ, ಫಿಲ್ಟರ್ ಮಾಡ್ತೀರಾ? ಏನಿಲ್ಲ ಸರ್, ನಾನು ಅವಾಗಲೇ ಹೇಳಿದೆ, ಹಾ. ಎಂಟ್ರೆನ್ಸ್ ಎಕ್ಸಾಮು ಅವರ ಗುರಿ, ಅವರ ಹಠ ಛಲ ಅಷ್ಟೇ ಸರ್. ನೋಡೋಡಿ ಗೊತ್ತಾಗ್ಬಿಡುತ್ತೆ ಒಂದು ಮಗುನ ಅವ್ರ ಗುರಿ ಇಟ್ಕೊಂಡು ಬಂದಿದಾರಾ ಇಲ್ಲ ಅಪ್ಪ ಅಮ್ಮ ಒಂದು ಏನೋ ಒಂದು ಫೋರ್ಸ್ ಬಂದಿದಾರ ಅಂತ. ಇಷ್ಟೇ ಸರ್, ಎಕ್ಸಾಮ್ ಬೇಕಾಗಿಲ್ಲ. ಗೊತ್ತಾ ಸರ್, ಎಲ್ಲ ಒಳ್ಳೆ ಕಾಳುಗಳ ಬಿತ್ತನೆ ಮಾಡಿ ನಾವು ಫಸಲು ತೆಗೆದು ಅಂತ ಹೇಳ್ತಾರೆ. ಬಟ್ ನೀವು ಹಠ ಛಲ ಒಳ್ಳೆ ಉದ್ದೇಶ ಇರೋರ್ನ ತಕೊಂಡು ನೀವು ರಿಸಲ್ಟ್ ಮಾಡ್ತೀವಿ ಅಂತ ಹೊರಟಿದ್ದೀರಿ. ಕರೆಕ್ಟ್ ಸರ್, ಇಟ್ಸ್ ಈಸಿ 100%. ಯಾಕಾಗಲ್ಲ? ಯಾವ ವ್ಯಕ್ತಿಲಿ ಹಠ ಇರುತ್ತೆ ಅವ್ನು 100% ಸಕ್ಸಸ್ ಆಗ್ತಾನೆ. ಇದು ನಾನೊಬ್ನೇ ಇಲ್ಲ ಸರ್, ಪ್ರತಿಯೊಬ್ಬ ಸಾಧಕರ ಒಂದು ಮಾತಿದು. ಯಾರಲ್ಲಿ ಹಠ ಇರುತ್ತೆ, ಯಾರಲ್ಲಿ ಕಷ್ಟ ಅನ್ನೋದನ್ನ ಅನುಭವಿಸಿರ್ತಾರೆ, ಯಾರಲ್ಲಿ ಅವ್ರ ಮನೆ ಕಷ್ಟ ಅಂತ ನೋಡಿರ್ತಾನೆ, ಅಂತ ವ್ಯಕ್ತಿ 100% ಹಠ ಇಟ್ಕೊಂಡು ಬಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಇದೇ ಎಕ್ಸಾಮ್ ಅಷ್ಟೇ ಅವ್ರಿಗೆ, ಯಾವ ಎಕ್ಸಾಮ್ ಬೇಕಾಗಿಲ್ಲ. ಇತ್ತೀಚಿನ ಸ್ಟೂಡೆಂಟ್ಗಳಿಗೆ ಬಾಂಧವ್ಯ ಕಡಿಮೆ ಆಗ್ತಿರೋ ಟೈಮ್ ಸರ್, ಅಪ್ಪ ಅಮ್ಮನ ಬಾಂಧವ್ಯ ಕಡಿಮೆ ಆಗ್ತಿರೋ ಟೈಮು, ಜೊತೆಗೆ ಅವ್ರ ಕಷ್ಟದ ಬಗ್ಗೆ ತಿಳುವಳಿಕೆ ತೀರಾ ಕಡಿಮೆ. ಸೊ ನೀವು ಕಂಡಂಗೆ ನೀವು ಸ್ಟೂಡೆಂಟ್ಗಳು ಎಲ್ಲಾ ರೀತಿಯ ಎಲ್ಲಾ ವಿಧದ ಸ್ಟೂಡೆಂಟ್ಗಳ ನೋಡಿದಿರಿ. ಸ್ಟೂಡೆಂಟ್ ಪಾಸಿಟಿವ್ ಏನು, ಇತ್ತೀಚೆಗೆ ನೆಗೆಟಿವ್ ಏನು ನಿಮ್ಮ ಪ್ರಕಾರ ಹೇಳೋದಾದ್ರೆ, ನಿಮ್ಮ ಇತ್ತೀಚೆಗೆ ಬರ್ತಿರೋ ಸ್ಟೂಡೆಂಟ್ಗಳ ಬಗ್ಗೆ ಹೇಳೋದಾದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಏನು? ಪಾಸಿಟಿವ್ ಫಸ್ಟ್ ಅವ್ರಿಗೆ ಸರ್, ಅವರ ತಂದೆ ತಾಯಿನ ಅರ್ಥ ಮಾಡ್ಕೊಂಡು ಬರೋರೆ ಪಾಸಿಟಿವ್ ಆಗಿರ್ತಾರೆ. ಓಕೆ, ಯಾಕೆಂದರೆ ನಮ್ಮನ್ನ ಈ ಪ್ರಪಂಚಕ್ಕೆ ಬಿಟ್ಟಿರೋ ಯಾರು, ನನ್ನ ತಂದೆ ನಮ್ಮ ತಾಯಿ, ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಮತ್ತು 1ನೇ ಕ್ಲಾಸಿಂದ 12ನೇ ಕ್ಲಾಸವ್ರು ಓದಿಸಿದ್ದಾರೆ. ಆ ಟೈಮಲ್ಲಿ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಕಣ್ಣು ಮುಂದೆನೇ ಗೊತ್ತಿರುತ್ತೆ ಅಲ್ವಾ, ಎಷ್ಟು ಕಷ್ಟಪಟ್ಟಿದ್ದಾರೆ. ನೆಕ್ಸ್ಟು ಬಂದಾಗ ಅವ್ರ ಹಠ ಏನಿದೆಯಲ್ಲ ನಾವು ನೋಡ್ತೀವಿ, ಆ ಮಕ್ಕಳು ಪಾಸಿಟಿವ್ ಇದ್ದಾರಾ ಇಲ್ವಾ, ನಾನು ಮಾಡಲೇಬೇಕು ಅಂತ ಅವ್ರ ವಾಯ್ಸಲ್ಲಿ ಗೊತ್ತಾಗುತ್ತೆ, ಅವ್ರ ವರ್ಡಿಂಗಲ್ಲಿ ಗೊತ್ತಾಗುತ್ತೆ. ಇವರು ಪಾಸಿಟಿವ್ ಆಗಿರ್ತಾರೆ, ನಾನು ಮಾಡಲೇಬೇಕು, ನಾನು ವೈಟ್ ಕೋಟ್ ಹಾಕ್ಕೊಂಡು ನನ್ನ ತಂದೆ ತಾಯಿಯ ಹೆಸರನ್ನ ಉಳಿಸ್ಬೇಕು, ನನ್ನ ಆಡ್ಕೊಂಡಿರೋರು ನಮ್ಮ ಊರಲ್ಲಿ ನನ್ನ ರಿಲೇಟಿವಲ್ಲಿ ಸರ್ ನಾನು ಬೆಳಿಬೇಕು ಸರ್, ನಾನು ಡಾಕ್ಟರ್ ಆಗಬೇಕು, ನಾನು ಸೊಸೈಟಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಬಡ ರೋಗಿಗಳಿಗೆ ನಾನು ಸರ್ವಿಸ್ ಮಾಡಬೇಕು, ಇಂಥ ಒಂದು ವರ್ಡಿಂಗ್ ಬರುತ್ತೆ ಅವ್ರ ಹತ್ರ, ಅದು ಪಾಸಿಟಿವ್. ನೆಗೆಟಿವ್ ಏನು ಗೊತ್ತಾ ಸರ್, ಏನೋ ಒಂದು ಮಾಡಬೇಕು ನಮ್ಮ ತಂದೆಯವರ ಫೋರ್ಸ್ ಮೇಲೆ ಅಂತ ಅವರ ಮಾತಿನ ವೈಖರಿ ಗೊತ್ತಾಗುತ್ತೆ. ಅವರು ಯಾವುದೇ ಕಾರಣಕ್ಕೂ ಫುಲ್ಫಿಲ್ ಮಾಡಲ್ಲ, ಅರ್ಧಕ್ಕೆ ಅವರು ಬಿಟ್ಟೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಬಲವಂತಕ್ಕಷ್ಟೇ ಬಂದಿರ್ತಾರೆ, ಅವ್ರ ಉದ್ದೇಶ ಏನಿಲ್ಲ. ಜೊತೆಗೆ ಹಾಸ್ಟೆಲ್ಲು ತುಂಬಾ ಚೆನ್ನಾಗಿರ್ಬೇಕು. ಹೆಂಗಿದೆ ಹಾಸ್ಟೆಲ್ಲು, ಫೋನ್ ಕಂಫರ್ಟಬಲ್ ಝೋನ್ ಇರಬೇಕು. ಕಂಫರ್ಟಬಲ್ ಝೋನ್ ಇದ್ದವರು ಯಾವಾಗ ಸಕ್ಸಸ್ ಆಗ್ತಾರೆ? ಸಕ್ಸಸ್ ಅನ್ನೋದು ಯಾವಾಗ ಬರುತ್ತೆ? ಈಗ ಓದೋ ಟೈಮಲ್ಲಿ ಹಾಸ್ಟೆಲ್ ಹಿಂಗೆ ಇರಬೇಕು, ಹಾಗೇ ಇರಬೇಕು, ನನಗೆ ಫೋನ್ ಅಲೋ ಮಾಡಬೇಕು ಅಂದ್ರೆ ಖಂಡಿತ ಆಗೋದಿಲ್ಲ, ನಿಮ್ಮಲ್ಲಿ ಅಲೋನೇ ಮಾಡೋದಿಲ್ಲ. ಅಂತ ವಿದ್ಯಾರ್ಥಿಗಳು ಖಂಡಿತ ನಾನು ಸಪೋರ್ಟ್ ಮಾಡೋಕ್ಕಾಗಲ್ಲ ಸರ್. ಮತ್ತೆ ಅವ್ರ ತಂದೆ ತಾಯಿ ಡಾಕ್ಟರ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರು ಮಕ್ಕಳು ಬೇರೆ ಡೈವರ್ಟಲ್ಲಿ ಇರ್ತಾರೆ, ಅಂದರೆ ನಾನು ಬೇರೆ ಕೋರ್ಸ್ಗೆ ಹೋಗ್ಬಿಡ್ಬೇಕು, ನನ್ನ ಕೈಲಿ ಆಗಲ್ಲ. ಮತ್ತೆ ಫ್ರೆಂಡ್ಸ್ ಯಾವುದೋ ಒಂದು ಕೋರ್ಸ್ಗೆ ಹೋಗಿದ್ದಾನೆ, ನಾನು ಅಲ್ಲಿ ಹೋಗ್ತೀನಿ, ನಾನು ಡಾಕ್ಟರ್ ಆಗಲ್ಲ, ಬೇರೆ ಕೋರ್ಸ್ಗೆ ಹೋಗ್ಬಿಡ್ತೀನಿ. ಈ ಥರ ನೆಗೆಟಿವ್ ಇರ್ತಾರೆ. ಮತ್ತು ಫೋನಿಗೆ ಜಾಸ್ತಿ ಅವರು ಒತ್ತು ಕೊಡ್ತಾರೆ ಮಕ್ಕಳು, ಅದು ನೆಗೆಟಿವ್. ಅವ್ರೇನು ಸರ್ವೈವ್ ಆಗಲ್ಲ. ಜೊತೆಗೆ ಇನ್ನೊಂದು ಪಾಯಿಂಟು, ಹೋಮ್ ಸಿಕ್. ತಂದೆ ತಾಯಿ ಜೊತೆಲೇ ಬೆಳೆದಿರ್ತಾರ, ಅವ್ರು ತಂದೆ ತಾಯಿನ ಬಿಟ್ಟು ಹಾಸ್ಟೆಲ್ಗೆ ಬರೋಕೆ ಮನಸ್ಥಿತಿ ಇರಲ್ಲ ಸರ್ ಅಂತ ಮಕ್ಕಳು. ಅವರು ಕೂಡ ಸಕ್ಸಸ್ ಆಗಕ್ಕಾಗಲ್ಲ. ಯಾಕೆ ಹೇಳಿ, ನಾವು ಸಕ್ಸಸ್ ಆಗ್ಬೇಕಂದ್ರೆ ಈಚೆ ಬರಲೇಬೇಕು, ಪ್ರಪಂಚಕ್ಕೆ ನಾವು ಒಳಗಡೆ ಇಡಬೇಕು, ನಾವು ಇದ್ದು ನಾವು ಸಾಧನೆ ಮಾಡಬೇಕು. ಅವರು ಹಂಗೆ ಮಾಡಲ್ಲ, ಅದು ಒಂದು ನೆಗೆಟಿವ್ ಇದೆ ಮಕ್ಕಳಲ್ಲಿ. ನಿಮ್ಮಿಂದ ಈ ಟೈಮಲ್ಲಿ ಈ ಪ್ರಶ್ನೆ ಭಾಳ ಪೇರೆಂಟ್ಸ್ಗೆ ಉಪಯೋಗ ಆಗ್ಬೋದು ಅಂತ ಭಾವಿಸ್ತೀನಿ. ನಿಮ್ಮ ಪ್ರಕಾರ ಮಕ್ಕಳಿಗೆ ತಂದೆ ತಾಯಿಯ ಯಾವ ವಿಷಯಗಳು ಗೊತ್ತಿದ್ರೆ ಮಕ್ಕಳು ಸರಿಯಾಗಿ ಬೆಳೆಸ್ಬೋದು ಅಂತ, ಮಕ್ಕಳನ್ನ ಹೇಗೆ ಬೆಳೆಸ್ಬೋದು, ಯಾವ ಕಾರಣಕ್ಕೆ ಹಾಳಾಗ್ತಿದ್ದಾರೆ ಅಂತ ಹೇಳೋದಾದ್ರೆ ಏನು ಸಜೆಷನ್ ಕೊಡ್ತೀರಿ ಪೇರೆಂಟ್ಸ್ಗೆ? ಈ ಕಾರಣಕ್ಕೆ ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ, ಸೊ ನಿಮ್ಮ ಕಷ್ಟ ನಷ್ಟ ಎಲ್ಲ ಗೊತ್ತಿರಲಿ ಅಂತ ಹೇಳೋದಾದ್ರೆ ಏನು ಸಜೆಸ್ಟ್ ಮಾಡ್ತೀರಿ ಪೇರೆಂಟ್ಸ್ಗೆ ಅಂತ? ಸರ್, ಪೇರೆಂಟ್ಸ್ ಕೇಳೋದೇನೆಂದರೆ ಮಕ್ಕಳ ಮುಂದೆ ಪಾಸಿಟಿವ್ ಆಗೇ ಮಾತಾಡಬೇಕು, ಯಾವಾಗಲೂ ನೆಗೆಟಿವ್ ಮಾತಾಡಬಾರ್ದು, ಕಂಪ್ಯಾರಿಸನ್ ಮಾಡಬಾರ್ದು. ಅಂದರೆ ಬೇರೆ ಮಕ್ಳಿಗೂ ಈ ಮಕ್ಳಿಗೂ ಕಂಪೇರ್ ಮಾಡಬಾರ್ದು. ಅವರ ಮಕ್ಕಳನ್ನು ಅವರೇ ಗೌರವಿಸಬೇಕು, ಇನ್ನು ಬೇರೆಯವ್ರು ಗೌರವಿಸೋ ಅವಶ್ಯಕತೆ ಇಲ್ಲ. ಅವ್ರ ಮಕ್ಕಳ ಮೇಲೆ ನಂಬಿಕೆ ಇರಬೇಕು. ಜೊತೆಗೆ ಅವ್ರು ಏನು ಮಾಡ್ತಾ ಇದ್ದೀನಿ, ನಮ್ಮ ಡ್ರೀಮ್ ಏನು, ನಾನಾಗಿ ತಂದೆಯಾಗಿ ತಾಯಿಯಾಗಿ ನಿನ್ನ ಈ ಮಟ್ಟಕ್ಕೆ ಸೇರಿಸ್ಬೇಕು, ನಾನು ನಿನ್ನಿಂದ ಏನು ಕೋಟಿ ಸಂಪಾದನೆ ಮಾಡಿ ನಾನು ಜೀವನ ಮಾಡಬೇಕು ಅಂತೇನಿಲ್ಲ, ನಿನ್ನನ್ನು ಈ ಮಟ್ಟಕ್ಕೆ ನಾನು ಸೊಸೈಟಿಗೆ ನಾನು ಹಿಂಗೆ ತಗೊಂಡೋಗಿ ನಿಲ್ಲಿಸ್ಬೇಕು ಅನ್ನೋದು ಇರುತ್ತಲ್ಲ, ಅದನ್ನು ಅರ್ಥ ಮಾಡಿಸ್ಬೇಕು. ಫಸ್ಟು ತಂದೆ ತಾಯಿನೇ ಫಸ್ಟ್ ಗುರು. ಅದನ್ನು ಅರ್ಥ ಮಾಡಿಸಿದ್ಮೇಲೆ ನೆಕ್ಸ್ಟ್ ನಮ್ಮ ಯಾರೇ ಮೆಂಟರ್ ಅವ್ರನ್ನ ಗೈಡ್ ಮಾಡಿದಾಗ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಬರ್ತಾರೆ. ಅವರು ಯಾವುದೇ ಕಾರಣಕ್ಕೂ
ಅಲ್ಲಿ ನೆಗೆಟಿವ್ ಆಗಿ ಮಾತಾಡಬಾರ್ದು ಮನೇಲಿ. ಅವ್ರು ಏನೇ ನಮ್ಮ ಮನೇಲಿ ಸಮಸ್ಯೆ ಇದ್ರು ಕೂಡ ಮಕ್ಕಳ ಮುಂದೆ ನೆಗೆಟಿವ್ ಇರಬಾರ್ದು, ಮಾತಾಡಬಾರ್ದು. ಅದು ಪರಿಣಾಮ ಏನು ಬೀಳುತ್ತೆ ಅಂದರೆ, ಚಿಕ್ಕ ಮಕ್ಕಳಲ್ಲಿದ್ದಾಗ ಅವರು ಒಂದು 2 ವರ್ಷ 3 ವರ್ಷ 4 ವರ್ಷ ಅವಾಗ ರಿಸೀವಿಂಗ್ ಪವರ್ ಜಾಸ್ತಿ ಇರ್ತದೆ. ಜಸ್ಟ್ ರಿಸೀವಿಂಗ್ ಪವರ್ ಅಂದಾಗ ಏನಾಗುತ್ತೆ, ಅವ್ರು ಏನ್ ನಾವು ಮಾತಾಡ್ತೀವಿ ತಂದೆ ತಾಯಿ ಅದನ್ನ ರಿಸೀವ್ ಮಾಡ್ಕೋತಾರೆ, ರಿಯಾಕ್ಟ್ ಮಾಡಲ್ಲ, ಆಕ್ಷನ್ ಮಾಡಲ್ಲ. ಯಾವಾಗ ರಿಯಾಕ್ಟ್ ಆಗುತ್ತೆ ಗೊತ್ತಾ, ಆ ಮಾತುಗಳೆಲ್ಲ ಆಫ್ಟರ್ 18 ಇಯರ್ಸ್ ಆದ್ಮೇಲೆ ರೀಕಾಲ್ ಆಗ್ತಾ ಹೋಗುತ್ತೆ ಮಕ್ಕಳಿಗೆ. ಅವ್ರು ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾರೆ ಅವ್ರು ರೀಕಾಲ್ ಆಗುತ್ತೆ. ಆವಾಗ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು, ನಮ್ಮ ತಂದೆ ಏನು ಮಾತಾಡಿದ್ರು, ಏನು ವರ್ಡ್ ಮಾತಾಡಿದ್ರು, ಏನು ಬ್ಯಾಡ್ ವರ್ಡ್ ಮಾಡಿದ್ರು, ಇರಲಿ ಗುಡ್ ವರ್ಡ್ ಮಾಡಿದ್ರು, ಆಗ ರೀಕಾಲ್ ಆಗುತ್ತೆ. ಅದು ಅಭ್ಯಾಸ ಆಗ್ತಾ ಆಗುತ್ತೆ. ಅಂದ್ರೆ ಗಿಡಗಳಿಗೆ ನಾವು ಉಪ್ಪು ಗೊಬ್ಬರ ಹಾಕಿ ನೀರ್ ಹಾಕಿ ಚೆನ್ನಾಗಿ ಬೆಳೆಸಿದ್ರೆ ನೀಟಾಗಿ ಬೆಳೆಯುತ್ತೆ. ನಾವು ಹಾಕ್ಬೇಕಾದ್ಕಾದಕ್ಕೆ ಒಳ್ಳೇದು ಹಾಕ್ಲಿಲ್ಲ ಅಂತಂದ್ರೆ ಉಪ್ಪು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಅಲ್ಲಿ ಆಸಿಡ್ ಏನಾದ್ರು ಬುಡಕ್ ಸುರಿದ್ರೆ ಹಾಳಾಗುತ್ತೆ. ಅಂದ್ರೆ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿಚಾರ, ಒಳ್ಳೆಯದನ್ನ ಅವ್ರ ಮುಂದೆ ಮಾಡ್ಬೇಕು. ಆ ಬುಡ ಸುತ್ತಮುತ್ತ ಒಳ್ಳೇದೇ ಹಾಕ್ಬೇಕು. ಹೌದು, ಕರೆಕ್ಟ್ ಸರ್. ಅವ್ರ ಮುಂದೆ ನಾವ್ ಯಾವ್ದೇ ರೀತಿಯ ವರ್ತನೆಗಳ ವ್ಯತ್ಯಾಸ ಮಾಡ್ಕೋಬಾರ್ದು. ಅವರಲ್ಲಿ ಅವಾಗ ನಾವೇ ಮೋಟಿವೇಟ್ ಮಾಡಬೇಕು. ನೆಗೆಟಿವ್ ಅಂಶಗಳನ್ನ ತೆಗೆದಾಕ್ಬೇಕು. ಕಂಪ್ಯಾರಿಸನ್ ಮಾಡಬಾರ್ದು. ಇವೆಲ್ಲವೂ ಬೇಕು ಅಂತ. ಕರೆಕ್ಟ್. ಎಸ್, ಮಕ್ಕಳನ್ನ ನಾವು ಸೆಕೆಂಡ್ PUC ಆದ ತಕ್ಷಣ ಬಂದು ನನ್ನ ಮಗ ಇದೇ ಓದಬೇಕು ಅಂದ್ರೆ ಆಗಲ್ಲ. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಓದಬೇಕಾದ್ರೆ ಕಡೆವರೆಗೂ ಕೂಡ ಜೀವನ ಮತ್ತು ಎಜುಕೇಷನ್, ಶಿಕ್ಷಣ, ಬದುಕೋದು ಕೂಡ ಒಂದು ಕಲೆ, ಅದು ಕೂಡ ಒಂದು ಶಿಕ್ಷಣ. ಅಲ್ಲೂ ಕೂಡ ಒಳ್ಳೇದನ್ನೇ ನಾವು ಫೀಡ್ ಮಾಡಬೇಕು, ಒಳ್ಳೇದನ್ನೇ ಹೇಳಬೇಕು ಅನ್ನೋದು ಅಂಶ. ಯಾಕಂದರೆ ಸಡನ್ನಾಗಿ ಬಂದು ನಾವು ಫೀಡ್ ಮಾಡಿರೋದೇ ಬೇರೆ. ಹೌದು ಸರ್. ನಾನು ಮಾವು ಬೆಳೆದು ಬೇವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಬೇವು ಬೆಳೆದು ಮಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಳ್ಳೇದೇ ಬೇಕು, ಒಳ್ಳೆಯವನೇ ಆಗ್ಬೇಕು ನನ್ನ ಮಗ ಅಂದರೆ ನಾವು ಒಳ್ಳೆ ರೀತಿಯಿಂದ ನಡ್ಕೋಬೇಕಾಗತ್ತೆ. ಅವ್ರಗಳ ಮುಂದೆ ಹಂಗೆ ಬದುಕಬೇಕಾಗತ್ತೆ. ಹೌದು. ಸುಮ್ಮನೆ ಅವ್ರ ಮುಂದೆ ಡ್ರಾಮಾ ಮಾಡಿ ಹೊರಗಡೆ ಬೇರೆ ಥರ ಇರ್ತೀವಿ ಅಂದ್ರೆ ಆಗಲ್ಲ. ಆ ಏಕಪಾತ್ರ ಅಭಿನಯ ಸಾಧ್ಯ ಆಗಲ್ಲ. ಕರೆಕ್ಟ್ ಸರ್. ಇವಾಗ ಒಂದು ಮಾತು ನೆನಪು ಬರುತ್ತೆ ಸರ್, ಯಾಕೆಂದ್ರೆ ತಂದೆ ತಾಯಿ ಈಗಿನ ಜನರೇಷನ್ ಮಕ್ಕಳಿಗೆ ಫ್ರೆಂಡ್ಲಿ ಆಗಿರ್ಬೇಕು, ಫ್ರೆಂಡ್ ಆಗಿರ್ಬೇಕು. ಒಬ್ಬ ತಂದೆ ಫ್ರೆಂಡ್, ತಾಯಿನೂ ಅಷ್ಟೇ ಒಂದು ಫ್ರೆಂಡ್. ಯಾಕೆ ಅಂತಂದ್ರೆ ಕೆಲವೊಂದ್ಸತಿ ಏನೋ ತಂದೆ ತಾಯಿಗೆ ಹೇಳಲ್ಲ ಅಂತಂದ್ರೆ ತಂದೆ ತಾಯಿ ಬೈಬೋದು, ಇಲ್ಲ ನಮ್ಮನ್ನ ಇಗ್ನೋರ್ ಮಾಡ್ಬೋದು ಅನ್ನೋ ಮೈಂಡ್ ಬಂದ್ಬಿಟ್ರೆ ಮಕ್ಕಳಿಗೆ ಅವ್ರು ಏನೇ ಹೊರ್ಗಡೆ ನಡೆದ್ರು ಕೂಡ ಹೇಳಲ್ಲ, ಡಿಸ್ಕಸ್ ಮಾಡಲ್ಲ. ಈಗ ಹಂಗಿದೆ. ಯಾವಾಗ ನಾವು ಓಪನ್ ಆಗಿ ನಾವು ಹೇಳ್ತೀವಿ ಮಕ್ಕಳಿಗೆ, ಏನೇ ಇದ್ರು ನಾನು ನನ್ನ ತಂದೆಯಾಗಿ ನೀನು ನನ್ನ ಫ್ರೆಂಡ್ ಥರ ಇರಬೇಕು, ಏನೇ ಇದ್ರು ಹೇಳು, ಏನೇ ಇದ್ರು ನಿನಗೆ ನೆಗೆಟಿವ್ ಇಲ್ಲ ಪಾಸಿಟಿವ್ ನನ್ನ ಹತ್ರ ಡಿಸ್ಕಸ್ ಮಾಡು, ಫ್ರೆಂಡ್ಲಿ ಡಿಸ್ಕಸ್ ಮಾಡು ಅಂತ ಸ್ಟಾರ್ಟಿಂಗಿಂದನೇ ಅವನ್ನ ಆ ಥರ ತೊಗೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಯಾಕೆಂದರೆ ಇದು ಯಾಕೆ ಬರುತ್ತೆ ಅಂದರೆ, ಅವರು ಹೋಗ್ತಾ ಬೆಳೀತಾ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವಾಗ ತಂದೆ ತಾಯಿ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ನಮ್ಮ ತಂದೆಗೆ ಹೇಳಿದ್ರೆ ಬೈತಾರೆ, ಇಲ್ಲ ನಮ್ಮ ತಂದೆಗೆ ಹೇಳಿದ್ರೆ ರೇಗ್ತಾರೆ, ಇಲ್ಲ ಅಪ್ಪ ಹೊಡಿತಾರೆ, ಇಲ್ಲ ಬೈತಾರೆ ಅಂತ ಅಂದ್ಕೊಂಡ್ಬಿಟ್ರೆ ಮಕ್ಕಳು ಡೈವರ್ಟ್ ಆಗಿ ಅವರು ಕೆಲವೊಂದು ವಿಷಯಗಳು ಹೇಳಲ್ಲ, ಮನಸ್ಥಿತಿಲಿ ಹಂಗೆ ಇಟ್ಕೊಂಡು ಭಯ ಪಡ್ತಾರೆ. ಈಗ ಡಾಕ್ಟರ್ ಆಗಬೇಕು ಅಂದ್ಕೊಂಡ್ರೆ ಅವ್ರ ಮನಸ್ಸಲ್ಲಿ ಏನೂ ಇರುತ್ತೆ, ಅದನ್ನ ಹೇಳೋಕ್ಕಾಗ್ತಾ ಇಲ್ಲ, ಭಯ ಪಡ್ತಾ ಇದ್ದಾರೆ. ಈ ಥರ ಮನಸ್ಥಿತಿನೂ ಆಗುತ್ತೆ. ಅದಕ್ಕೆ ಓಪನ್ ಅಪ್ ಆಗಿ ಮಾತಾಡಿ ತಂದೆ ತಾಯಿನೂ ಕೂಡ ಏನೇ ಇದ್ರು ಹೇಳಿ ಅಂತ ಮುಂಚಿತವಾಗಿ ಅವರು ಚಿಕ್ಕ ಮಕ್ಕಳಿದ್ದಾಗಲೇ ಅದನ್ನ ಬೆಳೆಸ್ಕೊಂಡು ಹೋದರೆ, ಈಗ 12ಗೆ ಬಂದಮೇಲೆ ನೀಟಿಗೆ ಕ್ರ್ಯಾಕ್ ಮಾಡಬೇಕಂದ್ರೆ ಅವು ಇನ್ನೂ ಈಸಿ ಆಗುತ್ತೆ ಅವರಿಗೆ. ಎಸ್, ನನ್ನ ಮಗ MBBS ಮಾಡಬೇಕು, ನನ್ನ ಮಗ ಇದನ್ನೇ ಆಗಬೇಕು ಅಂತಂದರೆ ಸಡನ್ನಾಗಿ ಅನ್ಪ್ಲಗ್ ಮಾಡಿ ಪ್ಲಗ್ ಮಾಡ್ದಂಗಲ್ಲ ಇದು. ಸೊ ನಾವು ಬೇಸಿಕ್ಕಿಂದ ಡೇ ಫಸ್ಟಿಂದ ಅವ್ರನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ, ಹೇಗೆ ನಡ್ಕೋತೀವಿ, ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ. ಸೊ ಅವೆಲ್ಲವೂ ಆದಾಗ ಸಾಧಿಸೋಕೆ ಈಸಿ ಆಗುತ್ತೆ. ಹೌದು ಸರ್. ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತ. ಸೊ ಯಾಕೆಂದರೆ ಈ ಎಲ್ಲ ಫಾರ್ಮುಲಾಗಳನ್ನು ಇವರು ನೋಡ್ತಾರೆ. ಅವ್ರ ಸಂಕಲ್ಪ ಅವನೇನು ಮಾಡ್ತಾನ, ಇಲ್ಲ ತಂದೆ ಒತ್ತಡಕ್ಕೆ ಓದ್ತಾನ ಏನು ಅನ್ನೋದು ನೋಡಿದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.